ನೋಡ್ತಿದ್ದೀರಾ ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆ ತಿಂಡಿಗೆ ಸೌತೆಕಾಯಿ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಹೆಲ್ತಿ ದೋಸೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಅದರ ಜೊತೆ ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡ್ತಾಯಿದ್ವಿ. ಅದ್ರ ಜೊತೆ ಚಟ್ನಿನೂ ಮಾಡ್ತಾಯಿದ್ದೀನಿ, ತೆಂಗಿನಕಾಯಿ ಚಟ್ನಿ. ಹೋಟ್ಲಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ ಟೇಸ್ಟು. ಚಟ್ನಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಏನು ಬೇಕು ಸೌತೆಕಾಯಿ ದೋಸೆಗೆ ನೋಡ್ಕೊಳ್ಳೋಣ. ನಾನು ಒಂದು ಬೌಲಲ್ಲಿ ರವೆ ತೊಗೊಂಡಿದ್ದೀನಿ, ಒಂದು ಬೌಲ್ ರವೆ ತೊಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ. ಅದ್ರ ಜೊತೆ ಒಂದು ಚಿಕ್ಕದು ಮೀಡಿಯಮ್ ಸೈಜ್ ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ. ಒಂದು 3 ಸ್ಪೂನು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಇಟ್ಕೊಂಡಿದ್ದೀನಿ ಸ್ವಲ್ಪ. ಒಂದು ಚಿಕ್ಕದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ನಾನು ಒಂದು ಬೌಲಿಗೆ ರವೆ ಹಾಕಿದ್ದೀನಿ. ರವೆ ಮುಳುಗೋವಷ್ಟು ನೀರು ಹಾಕಿಬಿಡಿ. ಇದಕ್ಕೆ ಎಷ್ಟು ಬೇಕಷ್ಟು ರವೆ ಮುಳುಗಬೇಕಷ್ಟೇ, ಅಷ್ಟನ್ನು ಮಾತ್ರ ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಇಟ್ಬಿಡೋಣ. ಇವಾಗ ನೋಡಿ, ಅದನ್ನೇನು ಮಿಕ್ಸ್ ಮಾಡೋದು ಬೇಡ, ಏನು ಬೇಡ, ಒಂದು 10 ನಿಮಿಷ ಇಟ್ಬಿಡೋಣ. ಅದ್ರ ಜೊತೆ ನಾವಿವಾಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಚಟ್ನಿ ಒಂದು ಬೌಲಲ್ಲಿ, ಚಿಕ್ಕ ಬೌಲಲ್ಲಿ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಇದೆ. ಸ್ವಲ್ಪ ಹುರಿಗಡಲೆ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, ಒಂದು 10 ಕಾಳು ಮೆಣಸು ಇಟ್ಕೊಂಡಿದ್ದೀನಿ, ಜೀರಿಗೆ ಇಟ್ಕೊಂಡಿದ್ದೀನಿ, ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಇದು ಚಟ್ನಿಗೆ. ಬನ್ನಿ ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ಒಗ್ಗರಣೆ ಮಾಡೋದಕ್ಕೆ ಅಂತ ನಾನು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು. ಸಾಸಿವೆ ಅರ್ಧ ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನು 2 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, ಒಂದು ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೋಸ್ಕರ ಚಟ್ನಿಗೆ. ಇವಾಗ ಚಟ್ನಿನ ಒಗ್ಗರಣೆ ಮಾಡಿ ಇಟ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕಿದ್ದೀನಿ ಬಾಣಲೆಗೆ. ಎಣ್ಣೆ ಕಾಯ್ದಿದೆ. ನಾನು ಸಾಸಿವೆ ಹಾಕ್ತೆ ಅದ್ರ ಜೊತೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಇಟ್ಕೊಂಡಿದ್ನಲ್ಲ, ಬೇಕು ಅಂದರೆ ಹಾಕ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ, ಅವಶ್ಯಕತೆ ಇಲ್ಲ ಅಂದರೆ ಬೇಡ. ಕರಿಬೇವು ಹಾಕಿದ್ದೀನಿ. ಸೇಮ್ ಹೋಟೆಲಲ್ಲಿ ಆಗಿರುತ್ತೆ ಅದೇ ಥರ ಇರುತ್ತೆ ಟೇಸ್ಟು. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದ್ಸರಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು 2 ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ ಒಗ್ಗರಣೆಗೆ. ನಾನು ಒಂದು ಕಡೆ ಚಟ್ನಿ ರುಬ್ಬಿಟ್ಕೊಂಡಿದ್ದೀನಿ ನಾನು. ನೋಡಿ ಆಗಿದೆ ಎಲ್ಲ. ಸ್ಟವ್ ಆಫ್ ಮಾಡೋಣ ಇವಾಗ, ತಕ್ಕೊಳ್ಳೋಣ ಇವಾಗ. ನೋಡಿ, ನಾವು 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ವಿ ರವೆನ. ನೋಡಿ ಈ ಥರ ಎಲ್ಲ ನೀರೆಲ್ಲ ಎಳ್ಕೊಂಡಿದೆ, ಈ ಥರ ಆಗಿದೆ ನೋಡಿ ಫುಲ್ಲು. ಇದಕ್ಕೇನು ಮೊಸರು ಹಾಕೋ ಅವಶ್ಯಕತೆ ಇರೋಲ್ಲ. ಇದಕ್ಕೆ ಮೀಡಿಯಮ್ ರವೆ ತಗೊಳ್ಳಿ. ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ತೆಗೆದಿಟ್ಕೊಳ್ಳಿ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ. ಇದು ನಾನಿದು ಖಾರ ಏನೂ ಹಾಕಿಲ್ಲ. ಬೇಕಂದರೆ ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಗ್ರೀನ್ ಚಿಲ್ಲಿ. ನೋಡಿ, ಅದ್ರ ಜೊತೆನೇ ನಾನು ಒಂದು ಮುಕ್ಕಾಲು ಬೌಲ್ ಇತ್ತು ರವೆ ತಗೊಂಡಿದ್ವಲ್ಲ, ಆ ಬೌಲಲ್ಲಿ 3/4 ಬೌಲ್ ಸೌತೆಕಾಯಿ ಒಂದು ಚಿಕ್ಕದು ತುರಿದಿಟ್ಕೊಂಡಿದ್ದೆ, ಕೊಬ್ಬರಿ ತುರಿಯೋದ್ರಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ. ಅದ್ರ ಜೊತೆ ಒಂದು 3 ಸ್ಪೂನ್ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ. ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಕ್ಕಿ ಹಿಟ್ಟನ್ನ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ಳಿ, ದಪ್ಪ ಇರಬಾರ್ದು, ತರಿ ಇರಬಾರ್ದು, ನುಣ್ಣಗೆ ಬರೋ ಥರ ರುಬ್ಕೊಳ್ಳಿ. ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ ಆಗಿದೆ, ಈ ಥರ ಬರಬೇಕು ನುಣ್ಣಗೆ. ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಅದನ್ನು. ಅದರ ಜೊತೆ ನಾನು ಒಂದು ಈರುಳ್ಳಿದು ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ದೋಸೆ ಹಿಟ್ಟಿಗೆ. ಕೊತ್ತಂಬರಿ ಸೊಪ್ಪು, ಇದು ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಈ ಥರ. ಇದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಪ್ಲೈನ್ ದೋಸೆನೂ ಮಾಡ್ಕೊಬೋದು, ಮಸಾಲೆ ಏನು ಹಾಕ್ತಲೇ. ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಇದೆ. ಏನು ಮಸಾಲೆ ಇಲ್ದನೂ ಪ್ಲೈನ್ ದೋಸೆನೂ ಮಾಡ್ಕೊಳ್ಳಿ, ಅದೂ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇದಕ್ಕೆ ಬ್ಯಾಟರ್ ಸ್ವಲ್ಪ, ದೋಸೆ ಬ್ಯಾಟರ್ ಸ್ವಲ್ಪ ತೆಳು ಇರಲಿ, ತುಂಬ ಗಟ್ಟಿ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಬೆಳಗ್ಗೆ ಟೈಮ್ ತಿಂಡಿಗೆ ಏನು ಮಾಡೋಣ ಅಂತ ಇರ್ತೀವಿ, ಅರ್ಧ ಗಂಟೆ ಒಳಗೆ ಅಲ್ಲಿ ದೋಸೆನೇ ರೆಡಿ ಆಗಿಬಿಡುತ್ತೆ ಇದು. ನೋಡಿ ಒಂದು ಕಡೆ ತವ ಇಟ್ಟಿದ್ದೀನಿ, ದೋಸೆ ಹಾಕ್ತಾಯಿದ್ದೀನಿ. ನೋಡಿ ನೀವು ಎಷ್ಟು ತೆಳುಗೆ ಬೇಕಾದರೂ ಹಾಕೋಬೋದು ದೋಸೆನ. ನೋಡಿ ತುಂಬ ತೆಳುವಾಗಿ ಹಾಕಿದ್ದೀನಿ ನಾನು. ಮರಿದೇನೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಒಂದು ಮುಚ್ಚಳ ಕ್ಯಾಪ್ ಮುಚ್ತಾ ಇದ್ದೀನಿ ನೋಡಿ, ಬೇಗ ಆಗಲಿ ಅಂತ. ನೋಡಿ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನೋಡಿ ಎಲ್ಲ ಆಗಿದೆ, ದೋಸೆ ಆಯ್ತು. ಇವಾಗ ಒಂದು ಕಡೆಗೆ ಮತ್ತೆ ಫೋಲ್ಡ್ ಹಾಕೋಣ, ಉಲ್ಟಾ ಹಾಕೋಣ. ಇವಾಗ ಇನ್ನೊಂದು ಬದಿನಲ್ಲೂ ಬೇಯಲಿ ಅಂತ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲ್ಲರು ತುಂಬ ಚೆನ್ನಾಗಿ ಬಂದಿದೆ ದೋಸೆ. ನೋಡಿ ಇದಕ್ಕೇನು ಮೊಸರು ಹಾಕೋ ಅವಶ್ಯಕತೆ ಇರಲ್ಲ, ರಾತ್ರಿ ಗಂಟೆಗಟ್ಟಲೆ ನೆನೆಸೋ ಅವಶ್ಯಕತೆಯೂ ಇರಲ್ಲ. ರವೆನ ಒಂದು 10 ನಿಮಿಷ ನೆನೆಸಿದ್ರೆ ಸಾಕು, ದೋಸೆ ರೆಡಿಯಾಗಿಬಿಡುತ್ತೆ. ನೋಡಿ ರೆಡಿ ಆಯಿತು. ಇವಾಗ ಅದ್ರ ಜೊತೆ ಚಟ್ನಿನೂ ರೆಡಿಯಾಗಿದೆ. ಅದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಚಟ್ನಿಗೆ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ದೋಸೆನೂ ಅಷ್ಟೇ, ಎಲ್ಲೂ ಕಟ್ಟಾಗಿಲ್ಲ. ನೋಡಿ ಆ ಥರ ಬಂದಿದೆ, ತುಂಬ ತೆಳುವಾಗಿ ಬಂದಿದೆ. ಹೋಟೆಲ್ ಥರನೇ ಇದೆ ಚಟ್ನಿ ಅಂತ, ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಇದೆ ಚಟ್ನಿ. ನೀವು ಟ್ರೈ ಮಾಡಿ ಮರಿದೇನೆ ಸೌತೆಕಾಯಿ ದೋಸೆ. ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡಿ ಮಕ್ಕಳಿಗಂತೂ ಬಾಕ್ಸಿಗೆ ಹಾಕ್ಕೊಟ್ರೆ ಖಾಲಿ ಬರ್ತಾರೆ ಮಕ್ಕಳೆಲ್ಲ. ಆ ಥರ ಇದೆ ದೋಸೆ ಅಂತೂ, ತುಂಬ ಚೆನ್ನಾಗಿ ಬಂದಿದೆ. ನೀವು ಮರಿದೇನೆ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಮರಿದೇನೆ ಮಾಡ್ಕೊಳ್ಳಿ ಸೌತೆಕಾಯಿ ದೋಸೆ.